ಏ ಪ್ರಣಿ ಪ್ರಣಿ ನಿಂತ್ಕೋ, ಪೂರ್ತಿ ಊಟ ಮಾಡಮ್ಮ. ಬೇಡಪ್ಪ, ಹೊಟ್ಟೆ ತುಂಬಿದೆ. ಅಯ್ಯೋ ಬಿಡ್ತು ಅನ್ರಿ. ಬಿಡ್ತು ಅಂದ ತಕ್ಷಣ ಬಿಡುವಂತದ್ದಲ್ಲ ಇದು. ಹಾಗಂತ ನಮ್ ಪ್ರಣಿ ಯಾಕೋ ಒಂಥರ ಆಡ್ತಿದ್ದಾಳೆ ಅಂತ ಹೇಳ್ತಿದ್ದೀರಲ್ಲ, ಹೀಗೆಲ್ಲ ನಮ್ಮ ಮಕ್ಳ ಬಗ್ಗೆ ನಾವೇ ಅನುಮಾನ ಪಡೋದು ತಪ್ಪು. ಗಿರಿ, ಸನ್ಮಾನ ಬೇರೆಯವ್ರು ಮಾಡ್ಬೇಕು, ಅನುಮಾನ ನಾವೇ ಪಡ್ಬೇಕು. ಅದು ಉಲ್ಟಾ ಆಗ್ಬಿಟ್ರೆ ಜೀವನ ಕಷ್ಟ ಆಗ್ಬಿಡುತ್ತೆ. ಅಯ್ಯೋ ದೇವ್ರೆ ದೇವ್ರೆ, ಏನ್ರಿ ಆಗಿದೆ ನಿಮ್ಗೆ? ಗಿರಿ, ಒಬ್ಬ ಅಪ್ಪನಾಗಿ ನನ್ನ ಮನ್ಸು ಏನ್ ಹೇಳ್ತಿದ್ಯೋ, ನನ್ನ ಅಂತರಾತ್ಮ ಏನ್ ಹೇಳ್ತಾ ಇದೆಯೋ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಪ್ರಣಿ ನಡವಳಿಕೆಯಲ್ಲಿ ಏನೋ ಬದಲಾವಣೆ ಆಗಿದೆ. ATM ಅಲ್ಲಿ 2,000 ರೂಪಾಯಿ ನೋಟ್ ಬರ್ತಾ ಇಲ್ಲ ಅಂದಾಗ್ಲೇ ನಾನು ಗೆಸ್ ಮಾಡಿದ್ದೆ ಅದನ್ನು ಬ್ಯಾನ್ ಮಾಡ್ತಾರೆ ಅಂತ ಅದ್ರಲ್ಲಿ ನನ್ನ ಮಗಳು ವರ್ತನೆಯಲ್ಲಿ ವ್ಯತ್ಯಾಸ ಆಗಿರೋದು ನನಗೆ ಗೊತ್ತಾಗಲ್ವಾ? ರೀ, ಅದು ATM, ಇದು ಮಗಳು ರೀ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ATM ಅಂದ್ರೆ ಅಪ್ಪನ ತೋಳಿನಲ್ಲಿ ಮಗಳು ತರ ಇರಬೇಕು. ಅದು ಬಿಟ್ಬಿಟ್ಟು ಬೇಡದಿರೋ ATM ಆಗ್ಬಾರ್ದು. ಅಂದ್ರೆ ಅಪಸ್ವರ ತಂದ ಮಗಳು. ಯಾವುದಕ್ಕೂ ಪ್ರಣಿ ಮೇಲೆ ಒಂದು ಕಣ್ಣಿಟ್ಟಿರು. ನಾನ್ ಮಾತ್ರ ಆ ಕೆಲಸ ಮಾಡಲ್ಲ. ನನ್ನ ಮಗಳ ಮೇಲೆ ನನ್ಗೆ ತುಂಬಾ ನಂಬಿಕೆ ಇದೆ. ಗಂಡಸ್ರೆಲ್ಲ ಇಷ್ಟೇ, ಅನುಮಾನ ಪಡದ್ ಬಿಟ್ಟು ಬೇರೆ ಏನ್ ಮಾಡಿದ್ದೀರಾ? ಸುಮ್ನೆ ಮಲ್ಕೊಡ್ರಿ. ಹೇ ಗಿರಿ, ತಲೆ ತಿನ್ಕೊಂಡು ಗಿರಿ, ಕರ್ಮ. ಸಾರಿ ಕಂದ, ನಿಮ್ಮಪ್ಪನಿಗೆ ಭಯ. ನಿಮ್ಮಪ್ಪ ದೊಡ್ಡ ಶ್ರೀಮಂತ ಅಲ್ಲ, ಮಕ್ಕಳು ಏನೇ ಮಾಡಿದ್ರು ಅವ್ರನ್ನ ಉಳಿಸ್ಕೊಳ್ತೀನಿ ಅಂತ ಹೇಳೋದಕ್ಕೆ. ನಾನು ರಾಜಕಾರಣಿ ಅಲ್ಲ, ನನ್ನ ಮಕ್ಕಳು ಏನೇ ತಪ್ಪು ಮಾಡಿದ್ರು ಅವ್ರನ್ನ ಸಮರ್ಥಿಸ್ಕೋತೀನಿ ಅಂತ ಹೇಳೋದಕ್ಕೆ. ನಿಮ್ಮಪ್ಪ ಸೆಲೆಬ್ರಿಟಿನೂ ಅಲ್ಲಮ್ಮ. ಸೆಲೆಬ್ರಿಟಿ ಮಕ್ಕಳು ಬಿಡಯ್ಯ, ಅವ್ರ ಕಥೆನೇ ಇಷ್ಟು ಅಂತ ಜನ ಅನ್ಕೊಳ್ಳೋದಕ್ಕೆ. ನಿಮ್ಮಪ್ಪ ಒಬ್ಬ ಸಾಮಾನ್ಯ ಸೇಲ್ಸ್ ಮ್ಯಾನ್. ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು, ಇದನ್ನ ನೀವು ಹೊರಗೂ ಹಾಕೋಬಹುದು. ನನ್ನ ಮೇಲೆ, ನಮ್ಮ ಮನೆ ಮೇಲೆ, ನನ್ನ ಮಕ್ಕಳ ಮೇಲೆ ಯಾರು ಬೆರಳು ಮಾಡಿ ತೋರಿಸಬಾರ್ದು. ನನ್ನ ಮಕ್ಕಳು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರ್ದು ಹಾಗ ಅನ್ಕೊಂಡಿರೋ ಮನುಷ್ಯ ನಾನು. ಅದಕ್ಕೆ ಏನೇನೋ ಅನ್ಕೊಂಡ್ಬಿಟ್ಟಿದೆ. ನೀನು ಮೊಬೈಲ್ ಕೇಳಿದೆ ಅಲ್ವಾ? ಖಂಡಿತ ಕೊಡಿಸ್ತೀನಿ. ನೀನು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಿ ದೊಡ್ಡ ಕೆಲಸದಲ್ಲಿ ಸೇರ್ಕೋಬೇಕು. ಸೇರ್ಕೋತೀಯ, ನೀನು ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀಯ. ಆ ನಂಬಿಕೆ ನನಗೆ. ಜಿಂಗಿ ಚಕ ಅಂತ ಚಕ ಚಕ ಹೆಡ್ ಶಾಟ್ ಹೊಡಿತೀನಿ, ಹುಷಾರ್. ಯಾರೋ ನನಗೆ ಸೈಡ್ ಶಾಟ್ ಹೊಡೆದ್ರು, ಒಳಗೆ ಎದ್ಮೇಲೆ ನೋಡ್ಕೋತೀನಿ. ಬಿಡಲ್ಲ, ನಾನು ನಿನ್ನ ಬಿಡಲ್ಲ ಕಣು. ಜಿಂಗಿ ಚಕ ಅಂತ ಯಾವಾಗ ಜಿಂಚಕ ಹೇಳ್ಬೇಕು ಅಂತ ಗೊತ್ತಿದ್ದೀರ? ಜಿಂಚಕ್ ನನ್ನ ಮಗನೇ. ಗುಡ್ ನೈಟ್. ಈ ಮಿಡ್ ನೈಟ್ ಅಲ್ಲಿ ನೀರು ಕುಡಿಯೋದು ಭಾರಿ ಡೇಂಜರ್. ಯಾಕೆಂದ್ರೆ ಬೆಳಗಿನ ಜಾವ ಇನ್ನೇನು ಗಾಢವಾಗಿ ನಿದ್ದೆ ಹತ್ತಬೇಕು. ಆ ಟೈಮ್ ಕರೆಕ್ಟಾಗಿ ಬಾತ್ರೂಮು ಬಾಬಾ ಅಂತ ಕರೆಯುತ್ತೆ. ಏನೋಪ್ಪ, ಈ ಪ್ರಪಂಚದಲ್ಲಿ ನೀರು ಕುಡಿದ್ರೂ ಬದುಕೋದು ಕಷ್ಟ, ಆದರೆ ಬದುಕಲೇಬೇಕು ಎನ್ನುವವನಿಗೆ ಬದುಕು ಬಹಳ ಸುಲಭ. ವಟಲೈನ್ ಶಿವಪ್ರಸಾದ್, ನೀನು ತುಂಬಾ ಚೆನ್ನಾಗಿ ಬರೀತ್ಯ. ಮಲಗೋದಕ್ಕೆ ಮುಂಚೆ ಇದನ್ನ ಬರೆದಿಟ್ಟು ಮಲ್ಕೊ, ಹಾಳಾತು ಮರ್ತೋಗುತ್ತೆ. ಈ ತರ ಎಷ್ಟೋ ನನ್ನ ಸಮಾಜ ಸುಧಾರಕ ಥಾಟ್ಸ್ಗಳು ಮಿಡ್ ನೈಟ್ ಅಲ್ಲಿ ಹೊಳೆದು ಮಿಡ್ಲಲ್ಲೇ ಮರೆತು ಆವಿಯಾಗಿ ಹೋಗಿದೆ. ಇದೇನು ಎಲ್ಲೋ ಅಂತ್ಯಾಕ್ಷರಿ ಕೇಳಿಸ್ತಾ ಇದೆಯಲ್ಲ? ಆಹಾ, ಆ ಕಡೆ ಪಲ್ಲವಿನೂ ಇಲ್ಲ, ಈ ಕಡೆ ಚರಣನೂ ಇಲ್ಲ.
ಹಾಡುಗಳು ಟಕಟಕ ಅಂತ ಚೇಂಜ್ ಆಗ್ತಾ ಇದೆಯಲ್ಲ. ಹೂ ಇಸ್ ದಿಸ್ ಗೇಮ್ ಚೇಂಜರ್? ಶಿವಪ್ರಸಾದ್, ಮನುಷ್ಯರು ಮಾಡೋ ತಪ್ಪೇ ಇದೆ. ಯಾರಿಂದಲೂ ಹಾಳಾಗ್ತಾರೆ ಅನ್ನೋದು ನಿಜಾನೇ. ಆದರೆ ತುಂಡು ಮಾಡೋ ಪ್ರಕ್ರಿಯೆಯಲ್ಲಿ ಕತ್ತರಿಯದ್ದು ಎಷ್ಟು ಪಾಲಿರುತ್ತೋ ಅಷ್ಟೇ ಪಾಲು ಕತ್ತರಿಸಲು ಬಿಡುವ ಬಟ್ಟೆಯದ್ದು ಇರುತ್ತೆ. ಅರ್ಥ ಆಗ್ಲಿಲ್ಲ ಭಗವಂತ. ನೀನೊಂದು ಹಾಳೆಯನ್ನು ಕತ್ತರಿಸೋದಿಕ್ಕೆ ಶ್ರಮ ಪಡಬೇಕಾಗಿಲ್ಲ. ಬಟ್ಟೆಯನ್ನು ಕತ್ತರಿಸೋದಿಕ್ಕೆ ಸ್ವಲ್ಪ ಶ್ರಮ ಪಡಬೇಕಾಗುತ್ತೆ. ಆದ್ರೆ ನಿನಗೆ ಎಷ್ಟೇ ಪ್ರಯತ್ನ ಪಟ್ಟರು ಕಬ್ಬಿಣದ ಸರಳನ್ನು ಕತ್ತರಿಯಿಂದ ಕತ್ತರಿಸಲು ಸಾಧ್ಯವಿಲ್ಲ. ಇಲ್ಲಿ ಕತ್ತರಿ ತನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೂ ಕಬ್ಬಿಣದ ಸರಳು ತನ್ನನ್ನು ಕತ್ತರಿಸಲು ವಿರೋಧಿಸುತ್ತೆ. ಅಯ್ಯೋ ಭಗವಂತ, ನನ್ನ ಮಗಳ ಭವಿಷ್ಯದ ಬಗ್ಗೆ ಹೇಳು ಅಂದ್ರೆ ಕತ್ರಿ ಕಬ್ಬಣ ಅಂತ ಏನೇನೋ ಹೇಳ್ತಿದ್ದೆಲ್ಲ ಭಗವಂತ. ನಾನು ಏನೇನೋ ಹೇಳ್ತಿಲ್ಲ ಶಿವಪ್ರಸಾದ್. ನಿನ್ ಮನೆ ವಿಷಯ, ನಿನ್ ಮಗಳು ಭವಿಷ್ಯ ನನಗೆ ಯಾಕೆ ಬೇಕು? ಭಗವಂತ, ಮಿಡ್ ನೈಟ್ ಅಲ್ಲಿ ಕಾಮಿಡಿ ಮಾಡ್ತಾ ಇದೆಯಲ್ಲ, ಪ್ಲೀಸ್ ನನ್ನ ಮಗಳ ಭವಿಷ್ಯ ಏನಾಗುತ್ತೆ ಅಂತ ಹೇಳು. ನಿನ್ ಮಗಳು ಭವಿಷ್ಯನ ನಿರ್ಧಾರ ಮಾಡೋದು ನಾನಲ್ಲ ಶಿವಪ್ರಸಾದ್, ಅವಳೇ. ಅವಳಂತರಾತ್ಮದಲ್ಲೂ ಎರಡು ಧ್ವನಿ ಇದೆ. ಒಂದು ಓದು ಅನ್ನುತ್ತೆ, ಇನ್ನೊಂದು ಮೊಬೈಲ್ ಬಳಸು ಅನ್ನತ್ತೆ. ಅವಳು ಯಾವುದಕ್ಕೆ ಮಣೆ ಹಾಕ್ತಾಳೋ ಅದರಂತೆ ಆಗ್ತಾಳೆ. ಅಷ್ಟೇ. ಏನೋ ಭಗವಂತ, ಈಗ ನಾನು ಹೋಗಿ ಹೇಳಿದ್ರೆ ಅವಳು ನನ್ನ ಬಗ್ಗೆ ಎಲ್ಲಿ ತಪ್ಪು ತಿಳ್ಕೊಳ್ತಾಳೋ ಅಂತ ಭಯ ಆಗ್ತಿದೆ. ನಿಮಗೊಂದು ವಿಷಯ ಗೊತ್ತಾ? ಮೊನ್ನೆ ಯಾವುದೋ ಮಗು ಅವ್ರ ಅಮ್ಮ ಮೊಬೈಲ್ ನೋಡಕ್ ಬಿಡ್ಲಿಲ್ಲ ಅಂತ ಸುಸೈಡ್ ಮಾಡ್ಕೊಂಡ್ಬಿಡ್ತಂತೆ. ಇಂಥ ವಿಷಯಗಳು ಹೆತ್ತವ್ರು ಕೇಳಿದ್ರೆ ಹೆದರಿಕೆ ಆಗಲ್ವಾ? ಸರಿ, ಹಾಗಾದ್ರೆ ಹೇಳ್ಬೇಡ ಶಿವಪ್ರಸಾದ್. ಹೇಳ್ದೆ ಹೋದ್ರೆ ಅವ್ರ ಭವಿಷ್ಯನ ಹಾಳು ಮಾಡ್ಕೋತಾರೆ. ಅದನ್ನು ನಾವೇ ತಾನೇ ನೋಡ್ಬೇಕು. ಪ್ಲೀಸ್ ಭಗವಂತ, ಹೇಗೆ ಹೇಳ್ಬೇಕು ಅಂತ ನೀನೇ ಹೇಳ್ಕೊಡು ಭಗವಂತ, ಪ್ಲೀಸ್ ಭಗವಂತ. ಕತ್ರಿ ಅಂತ್ಯ, ಕಬ್ಬಣ ಅಂತ್ಯ ನನಗೆ ಹೆಂಗ್ ಅರ್ಥ ಆಗ್ಬೇಕು? ಇಲ್ಲ, ನನ್ನ ಮಗಳು ಹಾಳಾಗೋದಕ್ಕೆ ನಾನು ಬಿಡಲ್ಲ. ಸರ್ ನಮಸ್ತೆ, ನಾನು ಪ್ರಣೀತ ಲೆಕ್ಚರರ್ ಮಾತಾಡ್ತಿರೋದು. ಪ್ರಣೀತನ್ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮೇಡಮ್, ಏನಾಯ್ತು? ನಮ್ಮ ಪ್ರಣೀಗ್ ಏನಾಯ್ತು? ಗಾಬರಿ ಆಗ್ಬೇಡಿ ಸರ್, ಅವಳ ಆಕ್ಟಿವಿಟೀಸ್ ಬಗ್ಗೆ ನಿಮ್ಮ ಹತ್ರ ರಿಪೋರ್ಟ್ ಮಾಡೋದಿತ್ತು. ಇತ್ತೀಚೆಗೆ ಅವಳು ಸ್ವಲ್ಪ ಬದಲಾಗಿದ್ದಾಳೆ ಅನ್ನಿಸ್ತಿದೆ. ಕಾಲೇಜಿಗೆ ಲೇಟಾಗಿ ಬರೋದು, ಆಬ್ಸೆಂಟ್ ಆಗೋದು, ಇದೆಲ್ಲ ಆಗ್ತಿದೆ. ಇತ್ತೀಚೆಗೆ ಟೆಸ್ಟ್ ರಿಪೋರ್ಟ್ ಕೂಡ ಡಲ್ ಆಗಿದೆ. 3 ಸಬ್ಜೆಕ್ಟ್ ಅಲ್ಲಿ ಅವಳು ಫೇಲ್ ಆಗಿದ್ದಾಳೆ. ಯಾಕೆ ಸರ್, ಮನೇಲಿ ಏನಾದ್ರೂ ಸಮಸ್ಯೆ ಏನಾ? ಅಯ್ಯೋ ಮೇಡಮ್, ಹಾಗೆಲ್ಲ ಏನೂ ಇಲ್ಲ. ಯಾವ ಸಮಸ್ಯೆನೂ ಬರಬಾರ್ದು ಅಂತ ತಾನೆ ನಾವು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದು. ಹೀಗಿರುವಾಗ ಇದಕ್ಕಿದ್ದಾಗೆ ಈ ತರ ಸುದ್ದಿ ಬಂದ್ರೆ ನಮ್ಗೆಷ್ಟು ನೋವಾಗಲ್ಲ, ನೀವೇ ಹೇಳಿ. ನಮಗೂ ಶಾಕ್ ಆಯ್ತು ಸರ್. ಯಾರ್ ತಂಟೆಗೂ ಹೋಗದೆ ತಾನಾಯ್ತು, ತನ್ ಓದಾಯ್ತು ಅಂತ ರ್ಯಾಂಕ್ ಬರ್ತಿದ್ ಹುಡುಗಿ ಸಡನ್ ಆಗಿ ಈ ಮಟ್ಟಕ್ಕೆ ಬದಲಾಗಿದ್ದಾಳೆ ಅಂದ್ರೆ ಮನೇಲಿ ಏನೋ ಸಮಸ್ಯೆ ಇದೆ ಅಂತ ಅನ್ನಿಸ್ತು. ಅದಕ್ಕೆ ಫೋನ್ ಮಾಡಿದೆ. ಅದೇನೇ ಸಮಸ್ಯೆ ಇದ್ರೂ ಆದಷ್ಟು ಬೇಗ ಬಗೆಹರಿಸ್ಕೊಳ್ಳಿ ಸರ್. ಆಯ್ತು ಮೇಡಮ್, ಅದೇನು ಅಂತ ನಾನು ನೋಡ್ತೀನಿ. ಥ್ಯಾಂಕ್ ಯು. ಅಯ್ಯೋ ಭಗವಂತ, ನಾನಿಷ್ಟೆಲ್ಲ ಕಷ್ಟ ಪಡ್ತಾ ಇರೋದೆ ನಮ್ಮ ಮಕ್ಕಳ ಜೀವನಕ್ಕೋಸ್ಕರ. ಅವರೇ ಹಾದಿ ತಪ್ಪಿಟ್ರೆ ನಾನೇನ್ ಮಾಡ್ಲಿ? ಆಗ ಮಕ್ಕಳ ಹೊರ ಜಗತ್ತಿನ ಪ್ರವೇಶ ಕಡಿಮೆಯಾಗಬಹುದು. ಮಕ್ಕಳು ಬೆಳೆದು ಸ್ವತಂತ್ರವಾಗಿ ಬದುಕನ್ನು ಕಟ್ಟಿಕೊಳ್ಳುವವರೆಗೂ ಅವರು ನಿಮ್ಮ ಕಣ್ಗಾವಲಲ್ಲೇ ಇರಬೇಕು. 100 ಕೈಗಳು ತಪ್ಪು ಹೆಜ್ಜೆ ಇಡುವಂತೆ ಒತ್ತಾಯ ಮಾಡಿದರೂ ಯಾವ ಹೆಜ್ಜೆ ಇಡಬೇಕೆನ್ನುವ ನಿರ್ಧಾರ ಮಕ್ಕಳದ್ದೇ ಆಗಿರಬೇಕು. ಆ ಬುದ್ಧಿಯನ್ನು ನೀವೇ ಹೇಳಿಕೊಡಬೇಕು. ಹೆತ್ತವರ ಸಂಸ್ಕಾರ ಕೆಲಸ ಮಾಡುವುದು ಅರ್ಧದಷ್ಟೇ. ಅದನ್ನು ಪಾಲಿಸುವ ಕಾರ್ಯ ಮಕ್ಕಳದ್ದೇ ಅಲ್ಲವೇ? ನನ್ನ ಮಗ ಈಗ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ, ಅವನು ಯಾರೊಂದಿಗಿದ್ದಾನೆ, ಅವನ ಸ್ನೇಹಿತರು ಯಾರು, ನಿಕಟವರ್ತಿಗಳು ಯಾರು, ಅವರ ಹಿನ್ನೆಲೆ ಏನು, ಅವರ ಪೋಷಕರು ಯಾರು, ಇದೆಲ್ಲ ಕನಿಷ್ಠ ಮಾಹಿತಿಗಳು ಎಲ್ಲಾ ತಂದೆ ತಾಯಂದಿರಿಗೂ ತಿಳಿದಿರಬೇಕು. ಅಷ್ಟೊಂದು ಕಟ್ನೆಟ್ ಮಾಡಿದ್ರೆ ಪಾಪ ಅವ್ರಿಗೂ ಪ್ರೈವಸಿ ಇರುತ್ತಲ್ವಾ ಭಗವಂತ? ನಿಮ್ಮ ಮನೆಯಂಗಳದಲ್ಲಿ ಬೀಜ ಮೊಳಕೆಯೊಡೆಯುವುದು ಸಸಿಯಾಗುವ ಸಂದರ್ಭದಲ್ಲಿ ಅದು ಖಾಸಗಿತನವನ್ನು ಬಯಸಿ ಯಾರನ್ನು ಹತ್ತಿರ ಬಿಟ್ಟುಕೊಳ್ಳದಿದ್ದರೆ ಅದರ ಆರೈಕೆ ಮಾಡುವುದು ಹೇಗೆ? ಈ ಖಾಸಗಿತನ
ಅವರ ಬೆಳವಣಿಗೆಯ ಕೊನೆಯ ಹಂತದವರೆಗೂ ಇಲ್ಲದಿದ್ದರೂ ಬೆಳೆದು ಫಲ ಕೊಡುವವರೆಗಾದರೂ ಇರಬೇಕು. ಜೀವನದಲ್ಲಿ ಪುನಃ ಬರದೇ ಇರುವುದು ಪ್ರಾಣ, ಕಾಲ, ಯೌವನ. ಬಂದು ಹೋಗುವುದು ಆಸ್ತಿ, ಕಷ್ಟ, ರೋಗ. ಬಂದು ಹೋಗದೇ ಇರುವುದು ವಿದ್ಯೆ, ಸ್ನೇಹ, ಸಂಬಂಧ. ಆದರೆ ಸ್ನೇಹವನ್ನು ಅರಿವಿನಿಂದ ಮಾಡಬೇಕೇ ಹೊರತು ಅವಸರದಿಂದಲ್ಲ. ಸಹವಾಸ ಶಕ್ತಿಯಾಗಬೇಕೇ ಹೊರತು ದೋಷವಾಗಬಾರದು. ಶಿವಪ್ರಸಾದ್, ಭಗವಂತ, ರೀ ಸಾಕು ಬಿಡ್ರಿ. ನೀವು ಅವತ್ತು ಹೇಳಿದಾಗ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಇವತ್ತು ನನ್ನ ತಪ್ಪೇನು ಅಂತ ಅರ್ಥ ಆಗಿದೆ. ಪ್ರಣಿ, ಸಮಸ್ಯೆನ ಮಕ್ಕಳು ನೋಡೋದಕ್ಕೂ ತಂದೆ ತಾಯಿ ನೋಡೋದಕ್ಕೂ ವ್ಯತ್ಯಾಸ ಇದೆಮ್ಮ. ಸಮಸ್ಯೆ ಆದಾಗ ತಾಯಿ ಕ್ಷಮಿಸೋ ಮನಸ್ಥಿತಿಲಿರ್ತಾಳೆ, ತಂದೆ ತಿದ್ದೋ ಮನಸ್ಥಿತಿಲಿರ್ತಾನೆ. ಇದನ್ನ ಅರ್ಥ ಮಾಡ್ಕೋಬೇಕಮ್ಮ. ಸಾರಿ ಅಪ್ಪ. ಇದು ಧರ್ಮ, ನೀತಿ. ಇದರ ಅರ್ಥ ಭಗವಂತ ಯಾವಾಗಲೂ ನಮ್ಮನ್ನ ಗಮನಿಸ್ತಾ ಇರ್ತಾನೆ. ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ನ್ಯಾಯ, ನೀತಿ, ಧರ್ಮದಿಂದ ಬಾಳಬೇಕು ಅಂತ ಇದರ ಅರ್ಥ. ಮತ್ತೆ ಆ ಬಾಳೆಹಣ್ಣು ಎಲ್ಲೋಯ್ತು ತಾತ? ಮುಚ್ಚಬಾಯ್. ಅಮ್ಮನಿಗೆ ರೇಟಿನ ಚಿಂತೆ, ಮಗನಿಗೆ ಹಣ್ಣಿನ ಚಿಂತೆ. ನೀತಿ ಕಲಿಯೋ ತಿಮ್ಮ ಅಂದ್ರೆ ಹಣ್ಣೆಲ್ಲೋಯ್ತು ಅಮ್ಮ ಅಂತಾನೆ. ದಡ್ಡ ದಡ್ಡ ಅಪ್ಪ, ಕರೆದ ತಕ್ಷಣ ಬಂದ್ಬಿಟ್ಟಿಲ್ಲ. ನೀನ್ ಯಾವಾಗ ಕರೆದೆ? ದಡ್ಡ ದಡ್ಡ ಅನ್ನಲ್ಲ. ಸುಮ್ಮನೆರಪ್ಪ. ನೀನ್ ಹೇಳಿದ ನೀತಿ ಕತೆ ಎಲ್ಲ ಯಾವುದೋ ಕಾಲಕ್ಕೆ ಕೊಟ್ಟಾಯ್ತು. ಭಗವಂತ ನಮ್ಮನ್ನು ನೋಡ್ತಾ ಇದ್ದಾನೆ, ನಾವು ನ್ಯಾಯವಾಗಿ ಬದುಕಬೇಕು ಅಂತ ಜನ ಏನು ಹೆದರ್ಕೊಳ್ಳಲ್ಲ. ಇವಾಗ ಜನ ಹೆದರ್ಕೊಳ್ಳೋದು ಎರಡೇ ವಿಚಾರಕ್ಕೆ, ಒಂದು ಕ್ಯಾಮ್ರಾಗೆ, ಇನ್ನೊಂದು ಮೀಡಿಯಾದವ್ರಿಗೆ. ಕೆಲವೊಂದು ರಾಜಕಾರಣಿಗಳು ಮೀಡಿಯಾದವ್ರ ಮುಂದೆ ಒಳ್ಳೆಯವ್ರ ತರ ನಟಿಸ್ತಾರೆ ಅಷ್ಟೇ. ಆದ್ರೆ ನಮ್ ಹಾಗೆ ಕಷ್ಟ ಪಟ್ಕೊಂಡು ಬದುಕ್ತಾ ಇರೋರು ದೇವ್ರು ನೋಡ್ತಾ ಇದ್ದಾನೆ ಅಂತ ನ್ಯಾಯವಾಗಿದ್ದು ಬಿಟ್ರೆ, ಶ್ರೀಮಂತ ಎಣಿಸ್ತಾನೇ ಇರ್ತಾನೆ ನೋಟ್ನ, ಬಡವ ಕಣ್ಣೀರ ತೊಳಿತಾನೆ ಇರ್ತಾನೆ ಕೈನ. ತಪ್ಪು ಶಿವಪ್ರಸಾದ್. ಭಗವಂತ, ಏನ್ ತಪ್ಪು ಭಗವಂತ? ನೀನ್ ಮಾತಾಡ್ತಿರೋದು ತಪ್ಪು. ಶುರುವಾಯ್ತಾ? ನೀವಿಬ್ರು ಕತೆ ಕೇಳಿದ್ ಸಾಕು, ಹೋಗಿ ರೂಮಲ್ಲಿ ಓದ್ಕೊಳ್ಳಿ. ಈ ಕತೆ ಅಂತೂ ಖಂಡಿತ ಕೇಳಿಸ್ಕೊಳಕ್ಕಾಗಲ್ಲ. ನನ್ ಇನ್ನೇನ್ ಕೆಲಸ? ಹಲೋ, ಒಬ್ಬರೇ ಮಾತಾಡಿದ ಮೇಲೆ ನನ್ ರೂಮ್ ಬಾ. ಯಾಕೆ? ನಿನ್ಗೊಂದು ಕತೆ ಹೇಳ್ಬೇಕು. ಯಾವ ಕತೆ? ಒಬ್ಬನೇ ಮಾತನಾಡಿ ಮಾತನಾಡಿ ಹುಚ್ಚನಾದ. ದಿಸ್ ಇಸ್ ಟೈಟಲ್. ಅಪ್ಪ, ಅಲ್ಲ ಭಗವಂತ, ಈಗ ನಾನು ಏನ್ ತಪ್ಪು ಹೇಳ್ದೆ? ಈಗಿನ ಕಾಲದಲ್ಲಿ ಜನ ರಹಸ್ಯ ಕಾರ್ಯಾಚರಣೆ, ಸ್ಟಿಂಗ್ ಆಪರೇಷನ್ ಇಂಥವಕ್ ಮಾತ್ರ ಹೆದರ್ಕೊಳ್ಳೋದು. ಆಕ್ಚುಲಿ ನೀನ್ ನೋಡ್ತಿರ್ತೀಯ ಅಂತ ಕೆಲವ್ರು ಹೆದರ್ಕೊಳ್ಳೋದೇ ಇಲ್ಲ. ನೀನೇ ಹೇಳಿದೆಯಲ್ಲ ಶಿವಪ್ರಸಾದ್, ಕೆಲವರು ಉಳಿದವರು ನ್ಯಾಯವಾಗಿರ್ತಾರಲ್ಲ, ಅಷ್ಟು ಸಾಕು. ಅಯ್ಯೋ ಭಗವಂತ, ಎಲ್ಲರೂ ಒಳ್ಳೆಯವರಾಗಿದ್ರೆ ತಾನೆ, ಆಗ್ಲೇ ತಾನೆ ಪ್ರಪಂಚನೂ ಚೆನ್ನಾಗಿರೋದು. ಶಿವಪ್ರಸಾದ್, ನಾನು ಎಲ್ರಿಗೂ ಒಳ್ಳೆ ಬುದ್ಧಿನೇ ಕೊಟ್ಟು ಕಳ್ಸಿರ್ತೀನಿ. ಆದ್ರೆ ಸ್ವಾರ್ಥಕ್ಕೆ, ಆಸೆಗೆ, ಈರ್ಷೆಗೆ ಎಲ್ರೂ ಬದ್ಲಾಗಲ್ಲ. ನೀನೇ ಅವರನ್ನ ಬದ್ಲಾಗೋ ಹಾಗೆ ಮಾಡ್ತೀಯ. ಇಲ್ಲ ಶಿವಪ್ರಸಾದ್, ನಾನು ಅಂತರಾತ್ಮದಿಂದ ಎಲ್ರಿಗೂ ಒಳ್ಳೇದನ್ನೇ ಹೇಳಿ. ಆದ್ರೆ ಅದನ್ನ ಕೇಳಿಸ್ಕೊಳ್ಳೋ ಕಿವಿ ನಿಮಗಿರ್ಬೇಕು. ಜನ ಒಳ್ಳೆಯವ್ರೆ, ಆದ್ರೆ ಅವ್ರಿಗೆ ಕೆಟ್ಟ ಬುದ್ಧಿ ಕೊಡೋದೆ ನೀನು. ಭಗವಂತ, ನಮ್ಮನ್ನ ಯಾರೋ ಒಬ್ರು ನೋಡ್ತಾ ಇದಾರೆ ಅಂದ್ರೆ ನಾವು ಆ ಭಯಕ್ಕಾದ್ರೂ ಸರಿಯಾಗಿರ್ತೀವಿ. ನಿಯಮವಿರುವ ವಾಸಸ್ಥಾನವೇ ನಿವಾಸ. ಹಾಗೆಯೇ ಈ ದೊಡ್ಡ ಯಜಮಾನರ ನಿವಾಸದಲ್ಲೂ ಕೆಲವು ನಿಯಮಗಳಿವೆ. ನಿಮ್ಮ ಎಲ್ಲ ಮೊಬೈಲ್ಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಮನೋರಂಜನಾತ್ಮಕ ಸಾಧನಗಳಾದ ರೇಡಿಯೋ ಮತ್ತು ಟಿವಿಯ ಕನೆಕ್ಷನ್ ಕಟ್ ಮಾಡಲಾಗಿದೆ ಮತ್ತು ಸಮಯ ನೋಡುವ ಸಾಧನಗಳಾದ ಗೋಡೆ ಮತ್ತು ಕೈಗಡಿಯಾರಗಳು ಎಲ್ಲವನ್ನೂ ನಿಮ್ಮಿಂದ ಪಡೆದುಕೊಂಡಿದ್ದೇವೆ. ಊಟ ಎನ್ನುವುದು ಆಚಾರ ವಿಚಾರ, ಆದರೆ ಈ ಮನೆಯಲ್ಲಿ ಅದೇ ಲೆಕ್ಕಾಚಾರ. ಸುಳ್ಳು ಹೇಳುವುದು, ಕದಿಯುವುದು, ಇನ್ನೊಬ್ಬರನ್ನು ನೋಯಿಸುವುದು,
ದೈಹಿಕವಾಗಿ ಹಲ್ಲೆ ಮಾಡುವುದು ಎಲ್ಲವೂ ನಿಷಿದ್ಧ. ಆಟ ಮುಗಿಯುವವರೆಗೂ ಮನೆಯ ಬಾಗಿಲು ತೆರೆಯುವುದಿಲ್ಲ. ಹೊರಗೆ ಹೋಗುವ ನಿರ್ಧಾರ ದೊಡ್ಡ ಯಜಮಾನರದ್ದೇ ಆಗಿರುತ್ತದೆ. ನೆನಪಿರಲಿ, ನಾನು ಎಲ್ಲವನ್ನೂ ಗಮನಿಸುತ್ತಲೇ ಇದ್ದೇನೆ. ಕಥೆಗೆ ಬೆಲೆ ಇಲ್ಲದಿದ್ದರೂ ಪ್ರಾಮಾಣಿಕತೆಗೆ ಬೆಲೆ ಇದ್ದೇ ಇರುತ್ತದೆ. ದೊಡ್ಡ ಯಜಮಾನ. ಮನೆ ತುಂಬಾ ಕ್ಯಾಮ್ರಾ ಹಾಕಿರ್ತಾರಲ್ಲ, ಅದಕ್ಕೆ ಅವ್ರು ನೋಡ್ತಾನೆ ಇರ್ತಾರೆ ಅಲ್ಲೇನ್ರಿ? ಕ್ಯಾಮರಾ ಮುಂದೆ ನಾವೇನು ಹೇಳ್ತೇವೆ ಅದನ್ನೇ ಜನ ನಂಬ್ತಾ ಇರ್ತಾರೆ. ಅದಕ್ಕೆ ಸ್ವಲ್ಪ ಜಾಗ್ರತೆಯಲ್ಲಿ ಇರು. ಲೇ ಮಂಜ, ನಾ ಭಾಳ ಶಾನೆ ಅದನ್ನೆಲ್ಲ ಗೊತ್ತೈತೆ, ಸುಮ್ಮನೆ ಈ ಸಲ ಕಪ್ ಗೆಲ್ಲೋದು ನಾನು. ಮನೆಯ ಸದಸ್ಯರೆಲ್ಲರೂ ಈ ಬಾರಿಯ ನಾಯಕನನ್ನು ಆಯ್ಕೆ ಮಾಡಬೇಕು. ಒಮ್ಮತದ ಆಯ್ಕೆ ಅಂತಿಮ ಆಯ್ಕೆ. ಸರಿ ದೊಡ್ಡ ಯಜಮಾನ್ರೆ. ನೋಡ್ರಪ್ಪ, ಸೀನಿಯರ್ ಸಿಟಿಸನ್ ಆಗಿ ನಾನು ಹೇಳ್ತಿದ್ದೀನಿ, ಈ ಮನೆಯ ಕ್ಯಾಪ್ಟನ್ ನಾನೇ. ಓಕೆನಾ? ಅದೇ ಹೆಂಗತ್ತೆ ಯಜಮಾನ್ರೆ, ನಾನೇನು ಕಮ್ಮಿಯ? ನಾನು ಪೊಲೀಸ್, ಹಂಗಾಗಿ ಈ ಮನೆ ಕ್ಯಾಪ್ಟನ್ ನಾನೇ ಆತೆ. ಅದಂಗಾಗ ಚಿಕ್ಕಪ್ಪ, ಯೂತ್ಸ್ಗೂ ಒಂದು ಆಪರ್ಚುನಿಟಿ ಕೊಡಿ. ಈ ಸಲ ನಾನೇ ಕ್ಯಾಪ್ಟನ್ ಆಗ್ತೀನಿ. ನೋಡಿ ಮಾರ್ರೆ, ನಾವು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇದ್ದೇವೆ. ನಮ್ಮಿಬ್ರಲ್ಲಿ ಯಾರು ಕ್ಯಾಪ್ಟನ್ ಆದ್ರೂ ಪರವಾಗಿಲ್ಲ. ಏನಂತ ಬಸ್ಯ? ಹೌದೌದು, ನಮ್ಮಿಬ್ರೊಳಗೆ ಯಾರ್ಯಾರು ಒಬ್ರು ಕ್ಯಾಪ್ಟನ್ ಆಗ್ಬೇಕು. ಲೇಡೀಸ್ಗೂ ಪ್ರಿಫರೆನ್ಸ್ ಇರ್ಬೇಕು. ನಾನು ಇದೀನಿ ರೇಸ್ ಅಲ್ಲಿ. ಅದೇಂಗಾಗತ್ ಗೌರಿ? ನಿನ್ಗಿಂತ ಸೀನಿಯರ್ ನಾನಿಲ್ವಾ? ಈ ಟೆಕ್ನಿಕ್ ಮೊದಲೇ ಗೊತ್ತಾಗಿದ್ರೆ ನಾನೇ ಕ್ಯಾಪ್ಟನ್ ಆಗ್ತಿದ್ದೆ. ಹೋಗ್ಲಿ ಬಿಡು, ಸಾಧ್ಯ. ನನ್ನ ಮಗ ತಾನೇ ಕ್ಯಾಪ್ಟನ್ ಆಗಿರೋದು. ಓಕೆ ಓಕೆ. ಶಿವ, ಕಂಗ್ರಾಟ್ಸ್ ಕಣ. ಥ್ಯಾಂಕ್ ಯು ಪಾ. ಶಿವಪ್ಪಣ್ಣರ, ನಿಮಗೆ ಬಹಳ ಬಹಳ ಅಭಿನಂದನೆಗಳಿರಿ. ರೀ, ಕಂಗ್ರಾಟ್ಸ್ ರೀ. ಥ್ಯಾಂಕ್ ಯು. ಓಕೆ, ಎಲ್ಲ ಸದಸ್ಯರ ಗಮನಕ್ಕೆ, ದೊಡ್ಡ ಯಜಮಾನರು ನಮ್ಮನ್ನ ನಾಯಕ ಮಾಡಿರೋದ್ರಿಂದ ಆ ಕೆಲಸವನ್ನ ನಾವು ತುಂಬಾ ನಿಷ್ಠೆಯಿಂದ ಮಾಡ್ತೀವಿ. ಅಷ್ಟೇ ನಿಷ್ಪಕ್ಷಪಾತವಾಗಿ ನಿಮ್ಗಳಿಗೆ ಜವಾಬ್ದಾರಿಯನ್ನ ವಹಿಸ್ತೀನಿ. ಮಂಜು, ಕಾಶಿ ಮತ್ತು ಗೌರಿ, ನಿಮ್ದು ಬಚ್ಚಲ್ ಮನೆ ಕ್ಲೀನಿಂಗ್. ಪಸ್ಯ, ಪ್ರಣಿ ಮತ್ತು ಅಪ್ಪ ಮನೆ ಕ್ಲೀನಿಂಗ್. ಗಿರಿ ಮತ್ತು ಸಂಧ್ಯಾ ಅವರು ಮುಸುರೆ ತೊಳೆಯೋದು. ಅದಕ್ಕೂ ಮುಂಚೆ ತಿಕ್ತಾ ಇರೋ ಹಲ್ಲನ್ನ ತೊಳ್ಕೊಂಬಿಡಿ. ಇಲ್ಲಿಗೆ ನಿಮ್ಮ ನಿಮ್ಮ ಜವಾಬ್ದಾರಿಗಳನ್ನ ನಾನು ವಹಿಸಿದ್ದಾಗಿದೆ. ಹೌಸ್ ಜೋಶ್, ಹೌಸ್ ಜೋಶ್, ಹೌಸ್ ಜೋಶ್. ಕ್ಯಾಶ್ ಡಿಸ್ಪಾಚ್. ತಾತ, ನೀವ್ ಆ ಕೆಲ್ಸ ಎಲ್ಲ ಮಾಡಕ್ ಹೋಗ್ಬೇಡಿ, ನಾನ್ ಮಾಡ್ತೀನಿ, ನೀವು ಸುಮ್ನೆ ಕುತ್ಕೊಳ್ಳಿ. ನೋಡಮ್ಮ, ನನ್ನ ಮಗ ಈ ಮನೆ ಕ್ಯಾಪ್ಟನ್ ಆಗಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸನ ವಹಿಸಿದ್ದಾನೆ. ನಾವು ವಹಿಸಿದ ಬೇಲಿ ಇಲ್ಲದೆ ನಮ್ಮ ಕೆಲಸನ ನಾವು ಸಿನ್ಸಿಯರ್ ಆಗಿ ಮಾಡ್ಬೇಕಮ್ಮ. ನೀನು ನಿನ್ನ ಕೆಲಸ ಮಾಡು, ನಾನು ನನ್ನ ಕೆಲಸ ಮಾಡ್ತೀನಿ. ಕಾಯಕವೇ ಕೈಲಾಸ ಕೇಳಿರಣ್ಣ, ಹೀಗಂತ ಹೇಳಿದರು ಬಸವಣ್ಣ. ಅಜ್ಜರ, ನಾ ಯಾವಾಗ ಹಂಗೆ ಹೇಳಿದಿರಿ? ಮುಚ್ಚಬಾಯ್. ಆ ಮಾತು ಹೇಳಿದವರು ಬಸವಣ್ಣನವರು ಕಣ. ಅಜ್ಜರ, ಅಜ್ಜರ, ನೀವು ನಂಗೆ ಸ್ವಂತ ತಂದೆ ಸಮಾನ ರೀ. ಏನಾಯ್ತು? ಒಂದ್ಸರಿ ಅಜ್ಜಾರ ಅಂತ್ಯ, ಒಂದ್ಸರಿ ತಂದೆನೇ ಅಂತ್ಯ. ವಯಸ್ಸಿಗೆ ಬಹಳ ಡಿಫ್ರೆನ್ಸ್ ಮಾಡ್ತಿದ್ಯಲ್ಲ. ಅಜ್ಜರ, ಅದು ನೀವು ವಯಸ್ಸಿನಾಗ ಅಜ್ಜರ್ರಿ, ಸಂಬಂಧದಾಗ ಅಪ್ಪ ರೀ. ಅದಕ್ಕೆ ಒಂದ್ ಮಾತು ಹೇಳಕತ್ತೀನ್ರಿ. ಏನಪ್ಪ? ಪ್ರಣಿ ಭಾವ ಇಲ್ಲಿ. ಅಜ್ಜರ, ನಮ್ ಶಿವಪ್ಪನ್ನ ನಿಮ್ ಸ್ವಂತ ಮಗ ಆಗಿದ್ರು ನಿಮ್ಮ ಕೈಯಿಂದ ಇಂಥ ಕೆಲಸ ಎಲ್ಲ ಮಾಡ್ಸಕತ್ತೀರಲ್ರಿ, ಇದು ಮೋಸ, ದೊಡ್ಡ ಮೋಸ ರೀ. ಮೋಸನ? ಏನ್ ಮೋಸ ಆಯ್ತು ಸಂಧ್ಯಾ ಅವ್ರ? ಅಲ್ಲ ಗಿರ್ಜಾ, ಗಂಡ ಆಗಿ ನಿಮ್ ಕೈಯಲ್ಲಿ ಪಾತ್ರೆ ತೊಳ್ಸದ? ಚಚೆ, ನನ್ ಗಂಡ ಏನಾದ್ರು ಕ್ಯಾಪ್ಟನ್ ಆಗಿದ್ದಿದ್ರೆ ನನ್ನನ್ನ ರಾಣಿ ತರನೇ ನೋಡ್ಕೊಳ್ತಿದ್ರು. ಆದ್ರೂ ಪಾಪ ನಿಮ್ಗೆ ಗತಿ ಬರಬಾರ್ದಿತ್ತು ಬಿಡಿ. ಅಷ್ಟೇ, ಬೇರೆ ಏನ್ ಕಾರಣ ಇಲ್ಲ. ಸಾರಿ ಸಂಧ್ಯಾ ಅವ್ರೆ.
ದೊಡ್ಡ ಯಜಮಾನ್ರೆ, ನಾನು ಬಸ್ಯ ಹೆಸರನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆತ ಇವತ್ತು ಅಡುಗೆ ಮಾಡುವಾಗ ಕೈ ತೊಳ್ಕೊಳ್ಳದೆ ಮಾಡಿದ್ದಾನೆ. ಅದು ಅನ್ನಪೂರ್ಣೇಶ್ವರಿಗೆ ಮಾಡೋ ಅವಮಾನ ಅಂತ ನಾನು ಭಾವಿಸ್ತೀನಿ. ಬಸ್ಯ, ಇದು ಸದಸ್ಯರೇ ಆರೋಗ್ಯದ ವಿಚಾರ. ಅಷ್ಟು ಬಿಟ್ಟರೆ ಬೇರೆ ಯಾವ ವೈಯಕ್ತಿಕ ಕಾರಣ ಇಲ್ಲ. ಬೇಜಾರು ಮಾಡ್ಕೋಬೇಡ. ಇದು ದೊಡ್ಡ ಯಜಮಾನ. ಮನೆಯಿಂದ ಹೊರ ಹೋಗಲು ಆಯ್ಕೆಯಾಗಿರುವವರು ಶಿವಪ್ರಸಾದ್. ಎಕ್ಸ್ಪೆಕ್ಟೆಡ್. ಕಾಶಿ ಅವರೇ, ನಿಷ್ಠೆಯಿಂದ ಪ್ರಾಮಾಣಿಕವಾಗಿರೋದೇ ತಪ್ಪು ಅಲ್ವಾ? ಇರಲಿ, ನಿಮ್ಮ ಅಭಿಪ್ರಾಯನ ನಾನು ಗೌರವಿಸ್ತೀನಿ. ಜೊತೆಗೆ ಸಂಧ್ಯಾ ಹಾಗೂ ಬಸ್ಯ ಮನೆಯಿಂದ ಹೊರ ಹೋಗಲು ಆಯ್ಕೆಯಾಗಿದ್ದಾರೆ. ಅಲ್ಲ, ನಾನು ಹಿಂದೊಂದು ಮುಂದೊಂದು ಮಾತಾಡ್ತೀನ. ಯಾವಾಗ ಮಾತಾಡಿದ್ದೀನಿ ಅಂತೀನಿ. ನಾನೇ ನೀವು ರಾಸ್ತಿ ತಗೊಳ್ತಿದ್ನ, ದುಡ್ಡು ತಗೊಳ್ತಿದ್ನ. ಮೊದಲು ನನ್ನ ತಲೆ ಮೇಲಿಂದ ತಟ್ಟೆ ತಗೊಳ್ಳಮ್ಮ. ಹೆಂಗಿದ್ರಪ್ಪ ಜವಾರಿ ಬಂದಿಲ್ಲ? ಆರಾಮದಿರಾ? ನೋಡ್ರಿ, ಇಲ್ಲಿ ಕೆಲವೊಂದು ಕುತಂತ್ರಗಳಿಂದ ನಾನಿವತ್ತ ನಾಮಿನೇಟ್ ಆಗೀನಿ. ನೀವ್ ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ನಾ ಏನಾರು ಗೆದ್ದಪ್ಪ ಅಂತಂದ್ರ ಅದು ಉತ್ತರ ಕರ್ನಾಟಕದ ಗೆಲುವು, ಜವಾರಿ ಮಂದಿ ಗೆಲುವು. ಜೈ ಜವಾರಿ, ಜೈ ಕರ್ನಾಟಕ. ನೋಡಕ್ಕಲ್ಲಿ ಆ ಸಂಧ್ಯವರು ಯಾವಾಗ್ಲೂ ನಿನ್ನಿಂದನೇ ಸುತ್ತಾ ಇದ್ರು. ಮಾವ ಯಾವಾಗ ನಾಮಿನೇಟ್ ಮಾಡಿದ್ರು ಆಗ್ಲಿಂದ ಅವ್ರ ಜೊತೆ ಓಡಾಡ್ತಾ ಇದ್ದಾರೆ. ಆ ಹೆಕ್ಕ ತುಂಬ ಮಂಜ, ನೀವು ನಮ್ಮ ಜನ ಅಂದೇಳಿ ಹೇಳಿ 3 ಗ್ರೂಪ್ ಚೇಂಜ್ ಮಾಡಿದೆ. ಈಗ ಕಂಡ್ರೆ ದೊಡ್ಡ ಯಜಮಾನ್ರ ಮನೆಯಲ್ಲಿ 3 ಗ್ರೂಪ್ ಆಯ್ತು. ಬರೀ ಗ್ರೂಪ್ ಛೇ, ಮುಂಚೆ ಎಲ್ಲ ಹೇಗಿದ್ರು, ಇವಾಗ ಹೇಗಾಗಿದ್ದಾರೆ? ಒಂದೊಂದು ಕಡೆ ಒಂದೊಂದು ಗುಂಪು. ಆದರೂ ನೀವು ಮಾಡಿದ್ದು ತಪ್ಪು ಯಜಮಾನ್ರೆ. ಸಂಧ್ಯಾ ಅವರು ನಮ್ಮವರೇ ತಾನೆ, ನಮ್ಮವರಿಗೆ ನಾವೇ ಬೆಲೆ ಕೊಡಬಾರ್ದ? ಆದ್ರೂ ಗೌರಿ, ಎಲ್ಲರೂ ಸೇರಿ ಒಬ್ರನ್ನೇ ಟಾರ್ಗೆಟ್ ಮಾಡಬಾರ್ದಲ್ವಾ? ಅದು ಸರಿ ಅಲ್ಲ ಕಣೆ. ಅಮ್ಮ, ನೀನು ನಂಗೆ ಹೇಳ್ತೀಯ, ಆದರೆ ಅವ್ರ ಹತ್ರ ಗ್ರೂಪ್ ಮಾಡ್ಕೊಂಡು ಕೂತಿರೋದೇ ಅದಕ್ಕೆ. ಅವ್ರಿಗೆ ಬರೋ ಪ್ರೈಸ್ ಅಮೌಂಟ್ಗಿಂತ ಸಂಬಂಧ ದೊಡ್ಡದು ಅನ್ನೋದು ಗೊತ್ತಿಲ್ಲ. ಇದು ದೊಡ್ಡ ಯಜಮಾನ. ಬೆಳಗ್ಗೆ ನಡೆದ ಆಟದಲ್ಲಿ ಯಾರು ಲಂಪಟ ಆಟಗಾರರು ಹಾಗೂ ಯಾರು ಅಪ್ಪಟ ಆಟಗಾರರು ಎಂದು ಈ ಕೂಡಲೇ ಕಾರಣಗಳೊಂದಿಗೆ ತಿಳಿಸಬೇಕಾಗಿ ದೊಡ್ಡ ಯಜಮಾನರು ಅಪೇಕ್ಷಿಸುತ್ತಾರೆ. ಶಿವಪ್ರಸಾದ್, ಕನ್ಫೆಷನ್ ರೂಮ್ ಅಲ್ಲಿರುವ ಬೋರ್ಡ್ಗಳನ್ನು ತರಬೇಕಾಗಿ ದೊಡ್ಡ ಯಜಮಾನರು ಅಪೇಕ್ಷಿಸುತ್ತಾರೆ. ಉಳಿದ ಸದಸ್ಯರೆಲ್ಲರೂ ಲಿವಿಂಗ್ ಏರಿಯಾಗೆ ಬರಬೇಕಾಗಿ ವಿನಂತಿ. ನನ್ನ ಆಸೆ ಇಲ್ಲಿ ಯಾರಿಗೆ ಸಹ ಹರ್ಟ್ ಆಗಬಾರ್ದು ಅಂತೇಳಿ. ಇಲ್ಲಿ ಆಟೋವನ್ನು ಯಾವತ್ತಿದ್ರು ಆಟದ ರೀತಿಯಲ್ಲೇ ತಗೊಳ್ಬೇಕು. ಅದು ಬಿಟ್ಟು ಪರ್ಸನಲ್ ಆಗಿ ತಗೊಂಡು ಯಾರಿಗೆ ಸಹ ಬೇಜಾರು ಮಾಡಿಕೊಳ್ಳೋದು ಬೇಡ. ಹಾಗಾಗಿ ನಾನು ಅಪ್ಪಟವನ್ನು ನಮ್ಮ ಯಜಮಾನರಿಗೆ ಕೊಡ್ತಿದ್ದೇನೆ. ಹಾಗೇನೆ ಲಂಪಟವನ್ನು ಶಿವಣ್ಣನಿಗೆ ಕೊಡ್ತೇನೆ ನಾನು. ಯಾಕೆಂತ ಹೇಳಿದ್ರೆ ಶಿವಣ್ಣ ಆಟವನ್ನು ಸರಿಯಾಗಿ ಆಡಿಸಲಿಲ್ಲ ಅಂತ ನನ್ನ ಭಾವನೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಸೇರಿಕೊಂಡು ನನಗೆ ಲಂಪಟ ಅನ್ನೋ ಪಟ್ಟ ಕೊಟ್ಟಿದ್ದೀರಾ. ಈಗ ನನ್ನ ಸರ್ದಿ. ನನಗೆ ಅಪ್ಪಟ ಅಂತ ಅನಿಸಿದ್ದು ನನ್ನ ಮಗಳು ಪ್ರಣಿ. ಲಂಪಟ ಅಂತ ಹೇಳೋಕ್ಕಾಗಲ್ಲ, ಆದರೆ ಆಟನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಬೇಕು ಅಂದರೆ ಈ ಲಂಪಟ ಅನ್ನೋ ಪಟ್ಟನ ನಾನು ಬಸ್ಸಿನ ಕೊಡೋಕ್ಕೆ ಇಷ್ಟಪಡ್ತೀನಿ. ವೋಟಿಂಗ್ ಮುಗಿದ ನಂತರ ಅಪ್ಪಟ ಆಟಗಾರ್ತಿಯಾಗಿ ಸಂಧ್ಯಾ ಆಯ್ಕೆಯಾಗಿದ್ದಾರೆ. ಹಾಗೂ ಲಂಪಟ ಆಟಗಾರನಾಗಿ ಶಿವಪ್ರಸಾದ್ ಆಯ್ಕೆಯಾಗಿದ್ದಾರೆ. ಕಡೆಗೂ ನನಗೆ ಎಂಥ ಬೆಲೆ ಕೊಟ್ರಿ. ಅದಕ್ಕೆ ನನಗೆ ಬೇಜಾರಿಲ್ಲ. ಆದರೆ ನಿಷ್ಠೆಯಿಂದ ಕ್ಯಾಪ್ಟನ್ಸಿನ ವಹಿಸಿಕೊಂಡು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಿದ್ದಕ್ಕೆ ನನಗಿದಾಗಬೇಕಾದ್ರೆ. ಥ್ಯಾಂಕ್ ಯು. ಗಿರಿಜಾ, ಈಗ ನೀವು ಅಪ್ಪಟ ಆಟಗಾರ್ತಿ ಸಂಧ್ಯಾರಿಗೆ ಹಾಗೂ ಲಂಪಟ ಆಟಗಾರ ಶಿವಪ್ರಸಾದ್ರಿಗೆ ಆ ಬೋರ್ಡ್ಗಳನ್ನು ಹಾಕಬೇಕಾಗಿ
ದೊಡ್ಡ ಯಜಮಾನರು ಅಪೇಕ್ಷಿಸುತ್ತಾರೆ. ಸರಿ ದೊಡ್ಡ ಯಜಮಾನ್ರೆ. ಹೊರಗಿನ ಜಗತ್ತಲ್ಲಿ ನಂತರ ಕಷ್ಟಪಟ್ಟು ದುಡಿಯೋನು ಸೋಲ್ತಾನೆ. ಅದೇ ಬಕೆಟ್ ಹಿಡ್ಕೊಂಡು ಸುಳ್ಳು ಹೇಳ್ಕೊಂಡು ಬೆನ್ ಹಿಂದೆ ಪ್ಲಾನ್ ಮಾಡ್ಕೊಂಡಿರೋರೆಲ್ಲ ಪ್ರಮೋಷನ್ ತಗೊಂಡು ನೆಮ್ಮದಿಯಾಗಿರ್ತಾರೆ. ಇದು ಆಲ್ಮೋಸ್ಟ್ ಅದೇ ತರ ಆಗಿದೆ. ರೀ ಹಾಗೆಲ್ಲ ಹೇಳ್ಬೇಡ್ರಿ, ಆತರ ಎಲ್ಲ ಏನೂ ಇಲ್ಲ. ಅಯ್ಯೋಯ್ಯೋಯ್ಯೋ, ನೋಡಿದ್ರ ದೊಡ್ಡ ಯಜಮಾನ್ರೆ, ನನಗೆ ಅಪ್ಪಟ ಬಂದು ಶಿವಣ್ಣಂಗೆ ಲಂಪಟ ಅಂತ ಬಂದಿರೋದಕ್ಕೆ ಶಿವಣ್ಣವರು ಊರ್ಕೊಂಡಿದ್ದಾರೆ. ಆ ವಯ್ಯ ಸರಿ ಇಲ್ಲ ಸರ್. ಏನೋ ನಾನು ಒಬ್ನೇ ಒಳ್ಳೆಯವನು ಅನ್ನಂಗ ಆಡ್ತಾನೆ. ಲೋಟ ತಗೊಂಡು ಹೋದ್ರೆ ಸಾಕು, ಅವ್ರ ಅಪ್ಪನ ಗಂಟು ತಿಂದಂಗೆ ನೋಡ್ತಾನೆ. ನಾನು ಒಳ್ಳೆಯವಳಾಗಿದ್ದಕ್ಕೆ ಸುಮ್ಮನೆ ಇದ್ದೀನಪ್ಪ. ಸಾಲ ಮಾಡಿ ಮನೆ ತಗೊಂಡಿರೋದು, ಶೋಕಿ ಬೇರೆ. ಇದೇನ್ ಭಗವಂತ, ಎದುರಿಗೆ ಸಿಕ್ಕಿದ್ರೆ ಎಷ್ಟು ನಗನಗ್ತಾ ಮಾತಾಡಿಸ್ತಾರೆ, ಆದ್ರೆ ಬೆನ್ ಹಿಂದೆ ಹೀಗೆ ಮಾತಾಡೋದ? ನಾನು ಯಾವತ್ತೂ ಇವ್ರ ಬೆನ್ ಹಿಂದೆ ಈ ತರ ಎಲ್ಲ ಮಾತಾಡಿಲ್ಲ ಭಗವಂತ. ನಮ್ಮ ಶಿವಪ್ಪನ ದೊಡ್ಡ ಯಜಮಾನ್ರ ಮನೆಯಿಂದ ಹೊರಗೆ ಹೋಗಿತ್ತು ನನಗಂತೂ ಭಾಳ ಖುಷಿಯಾಗಿತ್ತು. ಯಾಕಪ್ಪ ಅಂತಂದ್ರೆ ಕರ್ನಾಟಕದ ಮಂದಿ ನೀವ ನೋಡಾಕತ್ತೀರಿ, ನಾವು ಜವಾರಿ ಮಂದಿ, ನಮ್ಮದು ಮಾತು ಜಾಸ್ತಿ ಸೌಂಡು ಜಾಸ್ತಿ. ಆದ್ರೆ ನಮ್ಮ ಶಿವಪ್ಪನ ಎಲ್ಲ ಒಳಗಿಂದೊಳಗೆ ಮಸಲತ್ ಮಾಡ್ತಾರ. ಅವರು ಇನ್ನೂ ಸ್ವಲ್ಪ ದಿನ ದೊಡ್ಡ ಯಜಮಾನ್ರ ಕಾರ್ಯಕ್ರಮದೊಳಗೆ ಇದ್ದಿದ್ರ ಕಾರ್ಯಕ್ರಮದ ಹೆಸರು ಹಾಳು ಮಾಡ್ತಿದ್ರು ಅಂತ ನಂಗೆ ಅನಿಸ್ತತಿ. ಅವ್ರು ಹೋಗಿದ್ದು ನನಗಂತೂ ಭಾಳ ಖುಷಿಯಾಗಿತ್ತು. ಶಿವಪ್ಪಣ್ಣ ಶಿವಪ್ಪಣ್ಣ ಅಂತ ಬಾಯಿ ತುಂಬಾ ಕರೆಯೋ ಬಸ್ಯ ಇವತ್ತು ಹೀಗೆ ಮಾತಾಡ್ತಾನೆ ಅಂದ್ರೆ ತಪ್ಪು ನಂದೇ ಭಗವಂತ, ನಂದೇ. ನಮ್ಮ ಶಿವರಿದ್ರಲ್ಲ, ಅವ್ರು ವೇಸ್ಟ್. ಅವ್ರಿಗೆ ಸಂಸಾರ ಕ್ಯಾಪ್ಟನ್ಸಿ ಎರಡು ಮೇಂಟೈನ್ ಮಾಡೋಕೆ ಗೊತ್ತಿಲ್ಲ. ನನಗೆ ಕ್ಯಾಪ್ಟನ್ಸಿ ಕೊಟ್ಟು ಕಾಣಿ, ಈ ಮನೆನ ಯಾವ ನಮ್ನಿ ನಡೆಸ್ತಾ ಅಂದೇಳಿ ನೀವೇ ಕಾಣ್ತ್ರಿ. ನಾನು ತುಂಬ ಹೇಳಲಿಕ್ಕಿಂತಿಲ್ಲ ಮಾರ್ರೆ. ಈ ದೊಡ್ಡ ಯಜಮಾನ್ರ ಮನೆಯಲ್ಲಿ ಯಾರು ಲಾಯಕೋ ಅವ್ರ ನಾಯಕ, ಇಲ್ಲಂದ್ರೆ ನಾಲಾಯಕ. ಪಾಪ ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕನ ಗಿಣಿ ತರ ಬೆಳೆಸಿದ್ರು. ನಮ್ಮಕ್ಕ ತುಪ್ಪ ಅಂದ್ರೆ ನಮ್ಮಮ್ಮ ಬೆಣ್ಣೆನೆ ಬಾಯಿಗೆ ಹಾಕಿರೋರು. ಆದ್ರೆ ಈಗ ಭಾವನ್ನ ಮದ್ವೆಗೆ ನಮ್ಮ ಅಕ್ಕ ತುಂಬಾ ಕಷ್ಟ ಪಡ್ತಿದ್ದಾಳೆ. ಹೆಂಗಿರ್ಬೇಕಾಗಿತ್ತು ನಮ್ಮಕ್ಕ? ಚಡ್ಡಿ ಮಾರೋರ್ನ ಮದ್ವೆ ಆಗಿ ಸಾಯಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಒದ್ದಾಡ್ತಿದ್ದಾಳೆ. ಭಾವ ಈ ಮನೆಯಿಂದ ಹೊರಗೋಗಿದ್ದು ಒಂದ್ ಲೆಕ್ಕದಲ್ಲಿ ಒಳ್ಳೇದಾಯ್ತು. ಇಲ್ಲಾದ್ರೂ ನಮ್ಮಕ್ಕ ಒಂದ್ ಸ್ವಲ್ಪ ದಿನ ನೆಮ್ಮದಿಯಾಗಿರ್ತಾಳೆ.